ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 96 ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎಲ್ಲರೂ ಜೊತೆಲಿ ಮಲ್ಕೊಂಡಿದ್ವಿ ಕೆಳಗಡೆ ಆರಿಸ್ಕೊಂಡು. ಸೊ ಹಂಗೆ ಮನೆಗೆ ಅಂತ ಸೊ ಜಿಮ್ಮಿ ಪಾಪ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಜಿಮ್ಮಿಗೆ ಕರ್ಕೊಂಡೋಗಿದೆ. ಸೊ ಅಲ್ಲಿ ನೈಟ್ ಮಳೆ ಸ್ವಲ್ಪ ಬಿದ್ದಿತ್ತೇನೋ, ಕಾಲೆಲ್ಲ ಮಣ್ಣು ಅನಿಸ್ತೈತೆ, ಅದಕ್ಕೆ ಮನೆಯೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಒಂದು ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡೋದೆ. ಸೊ ನಮ್ಮ ಅಮ್ಮ ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬನ್ನಿ, ಹೂವು ತರಕಾರಿ ಎಲ್ಲ ತೊಗೊಬನ್ನಿ ಅಂತಂತು. ಸೊ ನಮ್ಮ ಅಣ್ಣ ನಾನು ಹೋದ್ವಿ. ಸೊ ಅಷ್ಟರಲ್ಲಿ ಬಾಲಾಜಿ ಅಣ್ಣನ ಮನೆಗೆ ಹೋಗಿದ್ವಿ ಗಾಡಿ ಬಿಗಿಸ್ಕೊಬರೋಕ್ಕೆ. ಮುದ್ದು ಕೃಷ್ಣ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಅವನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೂವು ತೊಗೊಂಡು ಸೊಪ್ಪು ಇದಕ್ಕೆ ಹೋಗಿ ಸೊಪ್ಪು ತೊಗೊಂಡು ತರಕಾರಿ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸೊ ಅಷ್ಟರಲ್ಲಿ ನಾಷ್ಟ ರೆಡಿಯಾಗಿತ್ತು. ಸೊ ನಾಷ್ಟ ಮಾಡ್ಕೊತ ಆಮೇಲೆ ನನ್ನ ತಮ್ಮ ಫೋನ್ ಮಾಡ್ದೆ, ಅವ್ನು ಕರ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಸೊ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಾದ್ರೆ ಹೈವೇ ಮೇಲೆ ಹೋಗ್ತಿದ್ವಿ. ಅವಾಗ ಏನು ನೆನಪಾಯ್ತು ಅಂದರೆ, ನಾನು ನನ್ನ ತಮ್ಮ ಚಿಕ್ಕ ವಯಸ್ಸಲ್ಲಿ, ನಾನು 8ಲ್ಲಿದ್ದೆ, ಅವ್ನು 6ಲ್ಲಿದ್ದ. ಅವಾಗ ನಾನು ಗಾಡಿ ಕಲ್ತಿದ್ದೆ, ಮೈನ್ ರೋಡ್ ಇತ್ತು ಅವಾಗ ನನ್ನ ಹತ್ರ. ಸೊ ಹೈವೇಲಿ ಹೋಗ್ಬೇಕಾದ್ರೆ ಮನೇಲಿ ಯಾರಿಗೂ ಗೊತ್ತಿಲ್ಲ, ಗಾಡಿ ಎತ್ಕೊಂಡು ಹೈವೇಗೆಲ್ಲ ಹೊಂಟೋಗ್ಬಿಟ್ಟಿದ್ವಿ. ಸೊ ಫಸ್ಟ್ ಟೈಮು ಆ ಥರ ಓಡಿಸ್ಕೊಂಡು ಹೋಗಿದ್ದು ಹೈವೇಲೆಲ್ಲ. ಸೊ ಇವಾಗ ಹೋಗ್ಬೇಕಾದ್ರೆ ಯಾವಾಗಲೂ ಹೈವೇಲಿ ಹೋದರೆ ಅದೊಂದು ನೆನಪಾಗುತ್ತೆ. ನಾನು ನನ್ನ ತಮ್ಮ 8ಲ್ಲಿದ್ದಾಗ ಹೋಗಿದ್ವಿ. ನಾನು 8ಲ್ಲಿದ್ದೆ, ಅವ್ನು 6ಲ್ಲಿದ್ದ. ಸೊ ನಾನು ಅವ್ನಿಗೆ ಹಿಂದೆ ಕುಂತ್ಕೊಂಡು ಹೊರಟೋಗ್ಬಿಟ್ಟಿದ್ದೆ ಪೆಟ್ರೋಲ್ ಹಾಕ್ಸೋಕ್ಕೆ. ಆಮೇಲೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಫಿಶ್ಗೆಲ್ಲ ಊಟ ಹಾಕಿ ಮನೆಗೆ ಬರೋಷ್ಟರಲ್ಲಿ ನೀರು ಬಿಟ್ಟಿದ್ರು ಮನೆ ಹತ್ರ. ಸೊ ಪಕ್ಕದ ಮುಂದೆಗಡೆ ಮನೆ ಆಂಟಿ ಹತ್ರ ಪೈಪ್ ಇಸ್ಕೊಂಡು ನಮ್ಮ ಅಣ್ಣಂದು ಇವಾಗ ಮೂರು ಗಾಡಿ ತೊಳಿಬೇಕು ನಾನು. ನಮ್ಮ ಅಣ್ಣಂದು ಹಳೇ ಗಾಡಿ, ಹೊಸ ಗಾಡಿ, ನಂದು ಸ್ಕೂಟಿ. ಸೊ ಎಲ್ಲ ತೊಳ್ಕೊಂಡು ನನ್ನ ಸ್ಕೂಟಿ ಆಯುಷ್ ಎತ್ಕೊಂಡು ಹೋಗಿದ್ದೆ, ಅದಕ್ಕೆ ನನ್ನ ತೊಳೆಯೋಕ್ಕಾಗಲಿಲ್ಲ. ನಮ್ಮ ಅಣ್ಣಂದೆಲ್ಲ ತೊಳೆದು ನೀಟಾಗಿ ಒರೆಸಿ ಸೊ ಮನೆಗೆ ಬಂದೆ. ಸಲ ಮನ್ಕೊಂಡಿದ್ವಿ. ನನ್ನ ಜಿಮ್ಮಿನೋ ನನ್ನ ಸೋಫಾ ಮೇಲೆ ಮನಗಿದ್ರೆ ಆಚೆ ನಾಯಿಗಳು ಬಂದುಬಿಟ್ಟಿದೆ. ಫುಲ್ಲು ಬೋ ಅಂದ್ಕೊಂಡು ಕಿಟಕಿನ ನೋಡ್ತಿದ್ದ. ಸೊ ನಮ್ಮ ಅಣ್ಣ ಮಧ್ಯಾಹ್ನನೇ ಹೋಗ್ತೀನಿ ಬೆಂಗಳೂರಿಗೆ, ಕೆಲಸ ಐತೆ ಅಂತ ಅಂದ್ಬಿಟ್ಟು ಬೆಂಗಳೂರು ರಿಟರ್ನ್ಗೆ ಹೋದ. ಸೊ ಅವನಿಗೆ ಬಾಯ್ ಮಾಡ್ಕೊಂಡು ಸೊ ನಾನು ನನ್ನ ತಮ್ಮ ಜಿಮ್ಮಿಗೆ ಕರ್ಕೊಂಡು ಹೋಗೋಣ ವಾಕಿಂಗ್ಗೆ ಅಂತ ಅಂದ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗೋಣ. ಅವ್ನು ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಸರಿ ಆಯ್ತು ಅಂದ್ಬಿಟ್ಟು ನನ್ನ ತಮ್ಮ ಅವನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದ. ಸೊ ನಾವು ಅಲ್ಲಿ ಡೈಲಿ ಆಟ ಆಡ್ತಿರ್ತೀವಲ್ಲ. ಸೊ ನನ್ನ ತಮ್ಮನೂ ಹೊಸ್ದಾಗಿ ಜಾಯ್ನ್ ಆಗಿದೆ. ಎಷ್ಟು ಚೀಟಿಂಗ್ ಮಾಡ್ದೆ ಅಂದರೆ ಎಲ್ರಿಗೂ ತಲೆ ಕೆಟ್ಟು ಸಾಕ್ಬಿಟ್ಟಿದ್ದ ಡುಮ್ಮ ನನ್ನ ಮಗ. ಸೊ ಆಮೇಲೆಲ್ಲ ಆಟ ಆಡ್ಕೊಂಡು ತುಂಬ ಫನ್ನಾಗಿತ್ತು. ಅವನಿಗೆ ಮನೆಗೆ ಬಿಟ್ಟು ಬಂದೆ. ಸೊ ಆಮೇಲೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಭರತನ ಬರ್ಡೇ ಇತ್ತು. ಸೊ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೆ ಭರತನ ಬರ್ಡೇ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಮಧ್ಯಾಹ್ನ ಫೋನ್ ಮಾಡಿ ವಿಶ್ ಮಾಡಿ ಸೊ ಆಮೇಲೆ ಹಂಗೆ ದೇವಸ್ಥಾನದಿಂದ ಬರಬೇಕಾದ್ರೆ ಚಿಕ್ಕದೊಂದು ಕೇಕ್ ತೊಗೊಂಡು ಕ್ಯಾಂಡಲ್ ತೊಗೊಂಡು ಬಂದೆ ಅವನಿಗೋಸ್ಕರ. ಸೊ ಮನೇಲಿ ಬಂದು ಕ್ಯಾಂಡಲ್ ಎಲ್ಲ ಹಾಕಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಸ್ವೀಟಾಗಿ ಅಂದ್ಕೊಂಡು. ಸೊ ನಾನು ಕಾರ್ತಿಕ್ ಅಲ್ಲೇ ಇದ್ದ, ಎಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಪ್ರತಿ ಸಲ ಜ್ವರ ಮಾಡ್ತಿದ್ವಿ, ಈ ಸಲ ಸ್ವಲ್ಪ ಸಿಂಪಲ್ಲಾಗಿತ್ತು. ಸೊ ಅವ್ನಿಗೆ ಇಷ್ಟ ಆಯ್ತಂತೆ. ಸೊ ಅವ್ನಿಗೆ ಯೂಶ್ವಲಿ ಈ ಥರ ಕೇಕಿಗೆ ಕಟ್ ಮಾಡೋದೆಲ್ಲ ಇಷ್ಟ ಇಲ್ಲ. ಸೊ ಆದರೆ ನಾವು ಮಾಡಿಸ್ತಾ ಇರ್ತೀವಿ. ಸೊ ಈ ಸಲನೇ ಜಾಸ್ತಿ ಜೋರಾಗಿ ಮಾಡಿಸಿಲ್ಲ, ಸಿಂಪಲಾಗಿ ಮಾಡಿಸಿದ್ವಿ. ಟಾಮಿ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಕೇಕ್ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಸೊ ಅವ್ನಿಗೆ ಅರ್ಧ ಕೊಡ್ತಾ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮನೆ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.